ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ಸರ್ ಸಿ ವಿ ರಾಮನ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗಾಗಲೇ ಈ ಪಾಠವನ್ನು ಮಾಡಿದ್ದು, ಅದನ್ನು ಕೂಡ ನೋಡಿ ನಿಮಗೆ ಪಾಠ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? ರಾಮನ್ಸ್ ಪೇರೆಂಟ್ಸ್ ವೇರ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳ್. ಈ ಚಂದ್ರಶೇಖರ್ ಅನ್ನುವ ಸ್ಪೆಲ್ಲಿಂಗನ್ನು ನಿಮ್ಮ ಪಠ್ಯದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬರೆದಿದ್ದೇನೆ. ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ? ಅನ್ಫಾರ್ಚುನೇಟ್ಲಿ ರಾಮನ್ ಯೂಸ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್ ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಇಲ್ಲಿ ಇದರ ಅರ್ಥವನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಪಾಠವನ್ನು ಈಗಾಗಲೇ ಮಾಡಿದ್ದು, ಅದರಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಪಾಠವನ್ನು ನೋಡಿರಿ. ಈಗ ಕೇವಲ ಪ್ರಶ್ನೋತ್ತರಗಳನ್ನು ಹೇಳ್ತಾ ಹೋಗ್ತೀನಿ, ಅವನ್ನು ನೋಡಿ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಬಹುದು. ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ. C2 C1 ನಲ್ಲಿ ಮೂರನೇ ಪ್ರಶ್ನೆ, ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ಹಿ ಕಂಪ್ಲೀಟೆಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್. ವಾಟ್ ಸಬ್ಜೆಕ್ಟ್ಸ್ ಡಿಡ್ ಹೀಸ್ ರಿಲೇಟಿವ್ಸ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ BA? His relatives wanted him to give up science and take history and economics as subjects for BA. Why could not Raman go to the United Kingdom for higher studies? Raman's health broke down again and he unable to go to the United Kingdom for higher studies. ಆದಷ್ಟು ನಿಮ್ಮ ಪ್ರಶ್ನೋತ್ತರಗಳಲ್ಲಿ ನಿಮ್ಮ ಪಠ್ಯದಲ್ಲಿರುವ ವಾಕ್ಯಗಳನ್ನು ಹಾಕಿ ಸರಳವಾಗಿ ಬರೆದಿದ್ದೇನೆ. ನೀವು ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗುತ್ತದೆ. ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಹೌ ಲಾಂಗ್ ಡಿಡ್ ಹಿ ವರ್ಕ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ? C2ದಲ್ಲಿ ಒಂದನೇ ಪ್ರಶ್ನೆ, he worked for 15 years at Calcutta University. What made Raman give up the highly paid post of Special Accountant General? Raman was a great scientist. For the sake of science, he gave up the highly paid post of Special Accountant General. How did the Soviet Union honor him? The Soviet Union honored him by awarding the International Lenin Prize. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. What makes you think that Raman, even as a boy, had great interest in science? C3ಯಲ್ಲಿ ಫಸ್ಟ್ ಕ್ವಶನ್, Raman was very much interested in science from his boyhood days. Even as a boy, he had made the model of a dynamo during his school days. He borrowed science books from college students and read them from his early days. He showed great interest in science. Why did Raman's relatives ask Raman to take up art subjects? How did Raman react to it? Raman's relatives wanted Raman to make settled in life as early as possible. Usually in competitive examination, most of the questions come from art subjects. So, his relatives told him to take art subject and prepare for competitive examination. As per the wish of relatives, Raman took history and economics and got first place in competitive examination.
he appointed as Deputy Accountant General. ನೋಡಿ, ರಾಮನ್ ಏಕೆ ಆರ್ಟ್ಸ್ ಸಬ್ಜೆಕ್ಟ್ ತಗೋವಂಥವ್ರನ್ನ ಸಂಬಂಧಿಕರು ಹೇಳಿದರು ಮತ್ತು ಅವನ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ ಅನ್ನೋದನ್ನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಅಂದರೆ ರಾಮನ್ ಸಂಬಂಧಿಕರಿಗೆ ರಾಮನ್ನು ಬೇಗ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪಾಸಾಗಿ ಒಂದು ಒಳ್ಳೆಯ ಒಂದು ನೌಕರಿಯನ್ನು ಹಿಡಿದು ಜೀವನದಲ್ಲಿ ಸೆಟ್ಲ್ ಆಗಲಿ ಅನ್ನುವ ಉದ್ದೇಶ ಅವರದಾಗಿತ್ತು. What was Raman's first disappointment in life? After his MA, Raman wanted to go to the United Kingdom for higher studies in science. But his health broke down again and he could not go. This was the greatest disappointment in his life. Why was Raman not happy with the post of Deputy Accountant General? Raman was very much interested in science. He was not happy with the post of Deputy Accountant General. He felt like a fish out of water in his new post. ನೋಡಿ, ರಾಮನ್ನು ಯುನೈಟೆಡ್ ಕಿಂಗ್ಡಮ್ಗೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂದ ಅವನಿಗೆ ಅವನ ಆರೋಗ್ಯ ಹಾಳಾದದ್ರಿಂದ ಕೈ ಕೊಟ್ಟಿದ್ದರಿಂದ ಆಗಲಿಲ್ಲ ಅಂತ. ಮತ್ತು ರಾಮನ್ಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಕೂಡ ಯಾಕೆ ಸಂತೋಷವಾಗಲಿಲ್ಲ ಅಂತ. ಅವನ ಆಸಕ್ತಿ ಯಾವಾಗಲೂ ವಿಜ್ಞಾನದಲ್ಲಿ ಇತ್ತು. ಈ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ಗೆ ಪೋಸ್ಟ್ಗೆ ಮತ್ತು ವಿಜ್ಞಾನಕ್ಕೆ ಯಾವುದೇ ಸಂಬಂಧ ಇಲ್ಲ. ಆದ ಕಾರಣ ಅವನ ಸ್ಥಿತಿ ನೀರಿಂದ ಹೊರಗೆ ತೆಗೆದ ಮೀನಿನಂತೆ ಆಯ್ತಂತ. ಹೀಗಾಗಿ ಅವನಿಗೆ ಆ ಡೆಪ್ಯೂಟಿ ಅಕೌಂಟ್ ಜನರಲ್ ಪೋಸ್ಟು ಸಂತೋಷವನ್ನು ಕೊಡಲಿಲ್ಲ ಅಂತ. ಇದು ಮುಖ್ಯ ಕಾರಣ ಅವನಿಗೆ ಯಾಕೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ನಲ್ಲಿ ಹುದ್ದೆಯಲ್ಲಿ ಸಂತೋಷ ಆಗಲಿಲ್ಲ ಅನ್ನೋದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೌ ಕ್ಯಾನ್ ಯು ಸೇ ದಟ್ ರಾಮನ್ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ವೆನ್ ಹಿ ವಾಸ್ ದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? Even as Deputy Accountant General, Raman mixed with scientists and took interest in science. One day, he saw a banner of the Indian Association of Scientists outside a building and got up from the moving train and went to meet the scientists who had gathered in the building. When Raman was in Rangoon, he learned that an institution had bought a piece of modern scientific apparatus. He hurriedly went to have a look at it. Such was the interest he had in science. ಹೀಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಕೂಡ ರಾಮನ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಹೋಗಲಿಲ್ಲ. ಅವನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಹಾಗೇ ಇತ್ತು ಅಂತ. ರಾಮನ್ ಹಾಗೆ ಗ್ರೇಟ್ ವಿಜ್ಞಾನಿಯಾಗಿದ್ದರು. ಅವರಿಗೆ ಅವರ ಜೀವನದಲ್ಲಿ ಸದಾ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು ಅಂತ. ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಗಿದವು. ಮತ್ತು ವೊಕ್ಯಾಬ್ಯುಲರಿ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.